ಧ್ರುವಂತ್ ಮೊದಲು ಪರಿಚಯವಾಗಿದ್ದು ಲವ್ಲವಿಕೆ ಕನ್ನಡ ರೊಮ್ಯಾಂಟಿಕ್ ಧಾರಾವಾಹಿಯಿಂದ. ನಂತರ ಮುದ್ದುಲಕ್ಷ್ಮಿ ಧಾರಾವಾಹಿಯಲ್ಲಿ ಜನರ ಮೆಚ್ಚುಗೆ ಪಡೆದರು. ಮುದ್ದುಲಕ್ಷ್ಮಿಯ ಮನ್ನಣೆಗೆ ಮನಸೋತ ಇವರು ಅದೇ ಧಾರಾವಾಹಿಯ ಪಾತ್ರದ ಹೆಸರನ್ನೇ ತನ್ನ ಹೆಸರನ್ನಾಗಿ ಮಾಡಿಕೊಂಡರು. ಬಿಗ್ ಬಾಸ್ ಸೀಸನ್ 12ರ ಅನ್ಪ್ರಿಡಿಕ್ಟಬಲ್ ಮ್ಯಾನ್ ಅಂತಲೇ ಗುರುತಿಸಿಕೊಂಡಿದ್ದಾರೆ. ಮನೆಯ ಸದಸ್ಯರು ತನ್ನನ್ನು ಮೂಲೆ ಗುಂಪನ್ನಾಗಿ ಮಾಡಿದ್ರೂ ತನ್ನ ಆಟ ಮತ್ತು ಮನೆಯ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಕಾರಣಾಂತರಗಳಿಂದ ಕೆಲವು ಟಾಸ್ಕ್ಗಳಿಂದಲೂ ದೂರ ಉಳಿಯಬೇಕಾಯಿತು. ಟಾಸ್ಕ್ ಅಲ್ಲಿ ಅವನ್ನ ಹೊರಗಡೆ ಇಡಬೇಕು, ಆಟ ಆಡಕ್ ಬಿಡಬಾರ್ದು ಅಂತ ನನ್ನ ಬ್ಲಾಕ್ ಮಾಡ್ತಾರೆ, ಡಿಬಾರ್ ಮಾಡ್ತಾರೆ, ಜಗಳ ಮಾಡಿ ಟಾಸ್ಕ್ ನ ಕಿತ್ಕೊಂಡು ಆಟ ಆಡಿ ಪ್ರೂವ್ ಮಾಡಿದೆ. ಇಷ್ಟೆಲ್ಲಾ ಸವಾಲುಗಳನ್ನು ಎದುರಿಸಿದ ಧ್ರುವಂತ್ ಬಿಗ್ ಬಾಸ್ ಸೀಸನ್ನಿನ ಕಿಚ್ಚನ ಚಪ್ಪಾಳೆಯನ್ನು ಗಳಿಸಿಕೊಂಡರು. ಫಸ್ಟ್ ಟೈಮ್ ನಾನ್ ಕೊಡ್ತಾ ಇರೋದು, ವಾರಕ್ಕಲ್ಲ ಸೀಸನಿನ ಕಿಚ್ಚನ ಚಪ್ಪಾಳೆ ಮೊದಲನೇ ಬಾರಿಗೆ ನಾನು ಕೊಡ್ತಾ ಇರೋದು ಧ್ರುವಂತ್. ಇಷ್ಟೆಲ್ಲ ಆಗು ಹೋಗುಗಳ ನಡುವೆ ಧ್ರುವಂತ್ ವಿನ್ನರ್ ಆಗ್ತಾರಾ?